ತಿರುಪತಿ ವೆಂಕಟರಮಣ ನಿನಗೆ ಬಾರದೆ ಕರುಣ ನನ್ನ ಕಷ್ಟ ಏನೆಂದು ಅರಿಯದೆ ನೀನಿಂದು ಏಕೆ ಕಾಡುವೆ ನನ್ನ ತಿರುಪತಿ ವೆಂಕಟರಮಣ. ಅಣ್ಣ ಕೈ ಕೊಟ್ಟ ಕಾಲ್ ಕೊಟ್ಟ ಕಣ್ಗಳು ಕೊಡ್ಲಿಲ್ಲ ಅಣ್ಣ, ಈ ಕುಡುನಿಗೆ ಏನೋ ಸಹಾಯ ಮಾಡಿ ಅಣ್ಣ. ಅಣ್ಣ ಜಾಬ್ ಕೈ ಹಾಕಿ ಅಣ್ಣ ದಯವಿಟ್ಟು. ನಾನು ಕೇಳಿದ ಹಾಡು ಹೇಳು, 2 ರೂಪಾಯಿ ಕೊಡ್ತೀನಿ ನಿನ್ಗೆ. ಯಾವ್ದಣ್ಣ? ಈ ದೇಹದಿಂದ ದೂರನಾದ ಹಾಡು ಹೇಳು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ಸಾವು ನ್ಯಾಯವೇ, ಆಧಾರ ನೀನೆಂದು ಲೋಕ ನಂಬಿದೆ ಕೊಳ್ಳ ದೊಡ್ಡ ಬಂದನು, ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ಲೋಕ ನಂಬಿದೆ, ಈ ಸಾವು ನ್ಯಾಯವೇ. ಗುರು 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 ಟೀಗರ್ಗಳು ಹತ್ತಾವೆ ಗುರು, ಪ್ಲೇಟ್ ಚೇಂಜ್ ಮಾಡು ಗುರು. Come on, no darling. ಅಯ್ಯೋ ಅಯ್ಯೋ. Sit down, no darling. ಅಯ್ಯೋ ಅಯ್ಯೋ. ಇನ್ನೇನು ಕೆಲಸ ನಿಂಗು ನಂಗು ಡಿಂಗು ಡಾಂಗು ಡಿಂಗು ಡೈಲಿ ಸಿಂಗು ಸಾಂಗು ಸಿಂಗು. ಹೇಳು ಗುರು ಜೋರಾಗಿ. Come on, no darling. ಅಯ್ಯೋ ಅಯ್ಯೋ. Sit down, no darling. ಅಯ್ಯೋ ಅಯ್ಯೋ. ಇನ್ನೇನು ಕೆಲಸ ನಿಂಗು ನಂಗು ಡಿಂಗು ಡಾಂಗು ಡಿಂಗು ಡೈಲಿ ಸಿಂಗು ಸಾಂಗು ಸಿಂಗು. ನನ್ನ ಮಕ್ಕಳನ್ನು ತಂದು ಸರಿ. ಬಿಡವ ಬಿಡವ ನನ್ನ ನನ್ನೇ ತಪ್ಕೊಂಡಿದ್ಯಾ ಬಿಡವ. ನನ್ನಂತ ಆಂಟಿ ಸಿಗ್ತಾಳೆ ಅಂತ ಎಷ್ಟೊಂದು ಜನ ಬೆಂಗಳೂರಿಗೆ ಬರ್ತಾರೆ, ನಿನಗೆ ಚಾನ್ಸ್ ಸಿಕ್ಕಿದ್ರು ಬೇಡ ಅಂತೀಯಲ್ಲ. ಬಿಡವ ಮಾರ್ರೆ ನಿಮ್ ಕೈ ಮುಗಿತೀನಿ ಮಾರ್ರೆ, ಒಂದೇ ಒಂದ್ಸಾರಿ ಚಪ್ಪಲಿ ಹೊಡೆದ ಪುಣ್ಯ ಕಟ್ಕೊಳ್ಳಿ ಮಾರ್ರೆ. ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ? ಅದ ಆಮೇಲೆ ಹೇಳ್ತೀನಿ ಮಾರಾಯ, ಸೆಕ್ದಲ್ಲಿ ಬಿಡು ಸಮಯ ಆಯ್ತು, ಒಂದೇ ಒಂದ್ಸಾರಿ ಚಪ್ಪಲಿ ಹೊಡೆದ್ಬಿಡು ಮಾರಾಯ. ಇವನ್ ಯಾವನೇ ಅವನು? ಇದು ಎಂತ ಬೆಂಗಳೂರು ಮಾರಾಯರೆ, ಚಪ್ಪಲಿ ಹೊಡೆದಕ್ಕೂ ಪಿರಿ ಪಿರಿ ಮಾಡುವುದಾ? ಅವ ಬಲಿತವ, ಮಂಡ್ಯ ಸರಿ ಇಲ್ಲ ಅವನಿಗೆ. ನೀನು ಎಳೆ ನಿಂಬೆಕಾಯಿ ರಂಬೆ ಇದ್ದಾಗಿದ್ದೀಯ, ನಿನ್ನ ಕೈಯಿಂದ ಒಂದೇ ಒಂದ್ಸಾರಿ ಚಪ್ಪಲಿ ಹೊಡೆದು ನನ್ನ ಜೀವನನ ಪಾವನ ಮಾಡು ಮಾರಾಯ್ತಿ. Aman, hier zu warm, weißt du? Dann sind wir auch zu warm, weißt du? Die Ball für Tube. Die ist gut weit klein. ಯಾವನಪ್ಪ ಇವನು? ಓಯ್ ಮಾರಾರೆ ನಮಸ್ಕಾರ. ಗೊತ್ತಾಯ್ತು, ನಾನ್ ಚಪ್ಪಲಿಯಲ್ಲಿ ಹೊಡೆಯೋದಿಲ್ಲ, ಚಪ್ಪಲಿಯಲ್ಲಿ ಹೊಡೆಸ್ಕೊಳಕ್ಕೆ ಐಡಿಯಾ ಕೊಡ್ತೀನಿ. ಅಷ್ಟು ಮಾಡಿ ಮಾರ್ರೆ. ಒಂದು ಕೆಲಸ ಮಾಡಿ, ಮಾಡಬಾರದು ಕೆಲಸ ಮಾಡಿ ಪೊಲೀಸ್ನವ್ರ ಕೈ ಸಿಕ್ಕಾಕಳಿ. ಪೊಲೀಸಿನವರು ಬೂಟಿನಲ್ಲಿ ಹೊಡಿತಾರೆ ಮಾರ್ರೆ, ಅದು ನಮಗೆ ವರ್ಕೌಟ್ ಆಗುದಿಲ್ಲ, ನಮಗೆ ಚಪ್ಪಲಿ ಏಟೇ ಬೇಕು ಮಾರ್ರೆ. ಜೈ ಮಾರುತಿ. ಹಾಗೆ ಹೋದ್ರು ಚೆಂದೆ ಚಿತ್ರನ್ನ, ಅಯ್ಯಯ್ಯ ಹಾಗೆ ಹೋದ್ರು ಚೆಂದಿ ಚಿತ್ರನ್ನ. ಯಾರು ಕಾಣ್ತಾ ಇಲ್ವೇ? ಆ ಸಗಣಿ ಎತ್ಕೊ ಹೇಳ್ತೀನಿ. ಯಾಕೆ? ಮೊದ್ಲು ಎತ್ಕೊ ಹೇಳ್ತೀನಿ. ಈ ಕಸದಲ್ಲಿ ಬಿದ್ದಿರೋ ಗೋಲ್ಡ್ ರಿಂಗ್ ಯಾರ್ದಮ್ಮ? सुनो, वो अंगूठी मेरी है, मेरी. ಹೆಂಗೈತೆ ಗೋಲ್ಡ್ ರಿಂಗು? ಲೇ ಲಿಂಗ,
ನನ್ನ ಮಗ ದುಬೈಗೆ ಹೋಗಿರೋ ಖುಷಿಗೆ ಒಂದ್ ಪದ ಆಡ್ಲಾ? ಹೇಳ್ತೀನಿ ಬುದ್ಧಿ. ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿಯವ್ವ, ವಾರದೊಳಗ 3 ಸಲ ಬಂದು ಹೋಗವ, ವಾರದೊಳಗ 3 ಸಲ ಬಂದು ಹೋಗವ. ಶಬಾಸ್ ಕಣ್ಲೆ ಲಿಂಗ. ಏಯ್ ನೀನು ಒಂದ್ ಪದ ಆಡ್ಲಾ? ನಮ್ದೆಲ್ಲ ಇದ್ದಿದ್ದೆ ಬಿಡ್ಬೋದಿ. ನಮ್ ಚಿಕ್ಕ ದಣಿಯವರು ಇಷ್ಟೊತ್ತಿಗೆ ದುಬೈನಾಗೆ ಏನ್ ತಿಂತಾ ಇರ್ಬೋದು. ನನ್ ಮಗ ದುಬೈ 5 ಸ್ಟಾರ್ ಹೋಟೆಲ್ನಾಗೆ ಕೋಳಿ ಬಿರಿಯಾನಿ ತಿಂತ ಇರ್ತಾನೆ ಕಣ್ಲಾ. ಹಾಗೆ ಹೋದ್ರು ಚಿಂದಿ ಚಿತ್ರಾನ್ನ, ಹಾಗೆ ಹೋದ್ರು ಚಿಂದಿ ಚಿತ್ರಾನ್ನ. ಒಸಿ ಚಟ್ನಿ ಹಾಕಣ. ಯೋ 2 ಇಡ್ಲಿಗೆ ಒಂದು ಬಕೆಟ್ ಚಟ್ನಿ ತಿಂತೀಯಲ್ಲ ಹೋಗ. ಯೋ ಇರ್ಲಿ ಒಸಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕಣ. ತಲೆ ತಿಂತೀಯಲ್ಲ ಯಾ ಇಡೇ. ಒಸಿ ಚಟ್ನಿ ಹಾಕಕ್ಕೆ ಹೆಂಗಾಡ್ತಾನೆ ನೋಡು ಕಲ್ಯಾಣ್ ಮಗ. ಚಟ್ನಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ. ಹೌದು ಚಿತ್ರಾನ್ನನು ತುಂಬಾ ಚೆನ್ನಾಗಿದೆ ಅಂತ ಕಾಣುತ್ತೆ. ಹೌದೌದು, ನಮ್ ಪಾಡು ಚಿತ್ರಾನ್ನ ಆಗಿದೆಯಲ್ಲ ಇವಾಗ. ನಿಮ್ಗೂ ಸ್ವಲ್ಪ ಚಟ್ನಿ ಹಾಕಿಸ್ಲಾ? ಬೇಡ ಬೇಡ, ಇನ್ನು ಸ್ವಲ್ಪ ದಿವಸ ಹೋದ್ರೆ ನಮ್ ಪರಿಸ್ಥಿತಿನೂ ಚಟ್ನಿ ಕಾಣಿಸುತ್ತೆ. ಸಾರಿ ಸಾರಿ. ಪರವಾಗಿಲ್ಲ ಪರವಾಗಿಲ್ಲ. ಓಕೆ ಮೊದಲ ಬಾರಿಗೆ ನೋಡಿದಾಗ ಅಯ್ಯೋ, ಅಯ್ಯಯ್ಯೋ, ಮೊದಲ ಬಾರಿಗೆ ನೋಡಿದಾಗ ನಯ್ಯ ಹಾಗೆ ಹಿಂಬಾಲಿಸುವೆ. ಏ ಬೇಡ ನಮ್ಮ ಕೊಡಿ ಕೊಡಿ. ಇಲ್ವಾ? ನಂಗೆ ಗೊತ್ತಿತ್ತು ಇಲ್ಲಿ ಪಿಕ್ ಪಾಕೆಟ್ ಮಾಡ್ತಾರೆ ಅಂತ. ಬೆಂಗಳೂರಲ್ಲಿ ಇರುವಾಗ ಬಹಳ ಜಾಗ್ರತೆ ಇರ್ಬೇಕು. ಅದಕ್ಕೆ ನಾನ್ ದುಡ್ಡಲ್ಲಿಟ್ಟಿದ್ದೀನಿ ಗೊತ್ತಾ? ಗೋವಿಂದ ಗೋವಿಂದ ಇಲ್ವಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನನ್ಗೂ ಏನ್ ಮಾಡ್ಬೇಕು ಅಂತ ಯೋಚನೆ ಆಗ್ತಿದೆ. ನಮ್ಮನ್ನ ಯಾರು ನೋಡ್ತಾ ಇಲ್ಲ, ಮೆಲ್ಲಿಗೆ ಕಂಬಿ ಕಿತ್ಬಿಡಣ. ಹಾಗೆ ಮಾಡೋಣ. ತಿಂದ್ಬಿಟ್ಟು ದುಡ್ಡು ಕೊಂಡು ಹೋಗ್ತೀಯ ನಮ್ಮ ಮಗನಲ್ಲಿ. ತಿಂದಿಲ್ಲ ಹೊಟ್ಟೆ ಬೇರೆ ತನಕ ಎತ್ತ ದುಡ್ಡನ್ನ. ನಿಮ್ಮಂತವ್ರು ಬಂದು ತಿಂದ್ಬಿಟ್ಟು ಹೋಗ್ತೀರಾ ಅಂತಾನೆ ನಮ್ ಕಡೆಯವರು 4 ಜನ 4 ಮೂಲೆಗೂ ನಿಲ್ಸಿರ್ತೀವಿ. ಬಿಸ್ನೆಸ್ ಮಾಡೋರು ಗೂಬೆಗಳು ಅನ್ಕೊಂಡ್ಯಾ? ದಿನ ತಂಗ್ ಸುಮ್ನಿದ್ದು ನೀವು ಕಳ್ಸ್ಕೊಂಡ್ ಜಾಗ ಕಾಲ ಮಾಡಿದಾಗ ಕೈ ಕಾಲು ಅವನ್ ನಮ್ಮನ್ನೇ ನೋಡ್ತಾವನೆ ಅಂದ್ಮೇಲೆ ಇವನೇ ನಮ್ ಕಡೆ ಹೋಟ್ಲಿಗಳಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಹಿಟ್ಟು ರುಬ್ಬಿಸ್ತಾರೆ. ಈ ಪುಟ್ಟಬಾತಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಊರ್ ಗೌಡ್ರ ಮಗಪ್ಪ. ನನ್ನ ಐಡಿಯಾ ಎಲ್ಲ ಮುಗಿದೋಯ್ತು. ನೀವೇ ಏನಾದ್ರೂ ಮಾಡಿ ಐಡಿಯಾ ಮಾಡ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಕಿ ಜೈ. ನೋಡ್ತಿರೋದು ಎಲ್ಲ ಸಖತ್ತ ಯಾಮಾರ್ಬಿಟ್ರಲ್ಲ. ಮುಂದಕ್ಕೆ ಈ ಯಜಮಾನ್ರಿ, ನಿಮ್ ಮಗ ದುಬೈಗೆ ಹೋದ್ ಖುಷಿ ನನಗೆ ಒಂದ್ ಹಾಡು ಹೇಳಿ ನೋಡಲ್ಲ.
ಅವಶ್ಯ ಗೌಡ್ರೆ ನೀವು ಹಾಡು ಹೇಳ್ಬೇಕು, ಹಾಡು ಹೇಳಬೇಕು. ಅದಕ್ಕೆ ಹೇಳ್ತೇನೆ ಕೇಳುವಂತನಾಗು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ, ಎಂಡ ಮುಟ್ಟಿದ ಕೈನ ಭೂಮಿ ಉದ್ದು ಬಗ್ಗಿಸ್ತೀನಿ, ಎಂಡ ಕುಡ್ಕೊಂಡ್ ಯಜಮಾನ್ರೆ, ಈಗ ನಿಮ್ ಮಗ ದುಬೈನಲ್ಲಿ ಎಲ್ಲಿ ಮಲಗಿರ್ಬೋದು? ಅವನ್ಗೇನಿಲ್ಲ, ಸುಖದ್ ಸುಪ್ಪತ್ಗೆ ಮಲ್ಗಿರ್ತಾನೆ. ಅಯ್ಯ ಅಮ್ಮ ಕೊಡಿತಾನೆ, ಅಯ್ಯ ಅಮ್ಮ, ಅಯ್ಯ ಅಮ್ಮ ಕೊಡಿತಾನೆ, ಅಯ್ಯ ಅಮ್ಮ ಹೊಡ್ಕನ ಒಂದ. ನಮಸ್ತೆ ಅಣ್ಣ, ನಮಸ್ತೆ. ನೀನೇನು ನನ್ನ ಬಡ್ಡಿ ರೊಕ್ಕ ಕೊಡ್ತೀಯ, ಇಲ್ಲ ಈ ಚಪ್ಪಲ್ ತಗೊಂಡು ನನಗೆ ಒಂದ್ ಏಟ್ ಹಾಕ್ತೀಯ? ಈ ಮಹಾನಗರದಾಗ ಒಬ್ರಿಗೊಬ್ರು ಕನೆಕ್ಷನ್ನೇ ಇಲ್ಲ ಅಂತ ತಿಳ್ಕೊಂಡಿದ್ದೆ. ನೀವಾರು ಬಂದ್ರಲ್ಲ ಪಾಪಣಾತ್ಮರ, ನಿಮ್ಮಲ್ಲಿ ಯಾರು ಒಬ್ರು ಈ ಕೆರ ತಗೊಂಡ ನನ್ನ ಮಾರಿ ಮೇಲೆ ಹೊಡಿರಪ್ಪೋ ಯಪ್ಪ. ಕೆರ ತಗೊಂಡು ಹೊಡಿ ಅಂದ್ರೆ ಹೊಡಿಯೋದಿಲ್ವಲ್ರಪ್ಪ. ಗುಡ್ ಮಾರ್ನಿಂಗ್ ಸರ್. ಅಲ್ಲಲೇ ಮಗನ, ತೆಲುಗಿನಾಗ ನಮಸ್ಕಾರ ಅಂದ, ತಮಿಳ್ನಾಗ ನಮಸ್ಕಾರ ಅಂದ. ಅವ್ರಿಗಿರೋ ಭಾಷಾಭಿಮಾನ ಕನ್ನಡದವನಾದ ನಿನಗಿಲ್ವಲ್ಲೇ? ಯಾಕಣ್ಣ ಅಂತ ಕೇಳ್ತೀನಲೆ. ಅಚ್ಚ ಕನ್ನಡದಾಗೆ ನಮಸ್ಕಾರ ಕನ್ನಡ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೋಗ್ತೀನಿ. ಇಂಗ್ಲಿಷಿನಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಬಿಸಿನೆಸ್ ಮೇಂಟೈನ್ ಮಾಡಕ್ ಆಗಲ್ಲ ಕಣ. ನಾವು ಎಲ್ಲ ಮಗನ ಎಷ್ಟು ಬೆಳೆದಿದೆಯಲ್ಲ ನೀನು. ನನ್ಗೊಂದು ಅನುಮಾನ ಬರ್ತಾ ಇದೆ. ನೀನ್ ಸೀದಾ ಮನೆಗೋಗಿ ನಿಮ್ಮವ್ವನ ಒಂದ್ ಮಾತು ಕೇಳು. ನೀನ್ ಹುಟ್ಟಕ್ ಮುನ್ನ ನಿಮ್ ಬಾಜು ಮನೆಗೆ ಯಾರು ಇಂಗ್ಲಿಷ್ನವ್ರು ಇದ್ರ ಅಂತ. ಅದೆಲ್ಲ ಬೇಡಪ್ಪ, ನಮಗೆ ಬಡ್ಡಿ ರೊಕ್ಕ ಕೊಟ್ಬಿಡಲೆ. ಇವತ್ತು ಕಲೆಕ್ಷನ್ ಆಗಿಲ್ಲ ಕಣ. ನಾವು ಅದ್ ಕಲೆಕ್ಷನ್ ಆಗ್ತದೆ ಮಗನೇ? ಕಡಿದ್ರ ನಾ ಕಾಳಿದ್ದಂಗಿದ್ಯಾ, ಹೆಂಗಲೆ ರೊಕ್ಕ ಹಾಕ್ತಾರೆ ನಿನಗೆ? ಅಲ್ಲಲೇ ಜೈಲ್ನ ಕೊಲೆ ಮಾಡಿ ಬಂದು ದೊಡ್ಡ ರೌಡಿ ಇದ್ದಂಗಿದ್ಯಾ ಮಗನೇ? ನಿನ್ ಯಾರು ಭಿಕ್ಷಾ ಹಾಕ್ತಾರಲ್ಲಿ? ಭಿಕ್ಷಾ ಸಿಗಬೇಕಂದ್ರೆ ಒಂದ್ ಕೆಲಸ ಮಾಡು. ಕೈಗೊಂಡ್ ಡಾಲ್ಡಾ ಡಬ್ಬಿ ಕಟ್ಕೊಂಬಿಟ್ಟು ಬ್ಯಾಂಡೇಜ್ ಹಾಕೊಂಡು ಒಂದಿಷ್ಟು ರಕ್ತ ಹಾಕೊಂಬಿಟ್ಟು ಅಂತ ಭಿಕ್ಷೆ ತಕೋಗು. ಅದೆಲ್ಲ ಆಗದಿಲ್ಲಪ್ಪ. ನಮ್ ರೊಕ್ಕನ ನಮಗೆ ಕೊಟ್ಬಿಡು, ಇಲ್ಲ ಅಂದ್ರೆ ನೀನ್ ರೊಕ್ಕನ ಕೊಡ್ಬಿಡು. ಈ ಚಪ್ಪಲ್ನಾಗ ಮಾರಮ್ಮನ್ ದಿವ್ಯ ಸನ್ನಿದಾಗ ನನ್ ತಲೆಗೆ 4 ಏಟ್ ಹಾಕ್ಬಿಡಪ್ಪ. ಇಲ್ಲ ಇವನ ಎಲ್ಲೋದ ಇವ? ಅಲ್ಲ, ಬ್ಯಾರೆದವ್ರು ಬಂದು ಕೆರ ತಗೊಂಡು ಹೊಡೆದ ಆನಂದವಾಗಿ ಹೊಡಿಸ್ಕೊಂತಾರ. ಇವರು ನಮ್ಮ ಸಾಲ ಕೊಟ್ಟು ನಮ್ ಕೆರ ತಗೊಂಡು ಹೊಡೀರಿ ಅಂತಂದ್ರೆ ಹೊಡೆಯೋದಿಲ್ವಲ್ರಪ್ಪ. ಗೆಟಪ್ಪೆ ಚೇಂಜು. ಅಲ್ಲ, ಏನ್ ಇವನ್ ಕತೆ? ಮೊದ್ಲು ನಮ್ ಕತೆ ನೋಡ್ಕೊಳ್ಳ ನಡಿಯಲ್ಲೋ. ಇವನ್ ಬೇರೆಯವ್ರ ಕತೆಗೆ ಹೋದ. ಅನಸೂಯಮ್ಮ ಖಾನಾವಳಿ. ಹೋಟ್ಲು ಬೋರ್ಡ್ ನೋಡ್ತಿದ್ದಂಗೆ ಹೊಟ್ಟೆ ಇರೋ ಹುಳುಗಳೆಲ್ಲ ನಿಗರ್ಕಂಡ್ ನಿಂತಾವಲ್ಲಪ್ಪ. ಹೋಗಿ ಊಟ ಮಾಡ ನಡಿ. ಓಹೋ, ಬನ್ನಿ ಕೂತ್ಕೊಳ್ಳಿ. ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಊಟಕ್ಕೆ ಲೇಟ್ ಆಗಿ ಬಂದ್ಬಿಟ್ಟಿದ್ದೀರಾ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಜ್ಜಿ, ನಾವು ನೀನ್ ಕೊಡೋದ್ರಲ್ಲೇನೋ ಅಡ್ಜಸ್ಟ್ ಮಾಡ್ಕೋತೀವಿ, ಆದ್ರೆ ಆಮೇಲೆ ನಾವು ಕೊಡೋದ್ರಲ್ಲಿ ನೀನ್ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಅಷ್ಟೇ ತಾನೇ? ಕೂತ್ಕೊಳ್ಳಿ. ಹಪ್ಪಳ, ಸಂಡಿಗೆ, ಸಾಂಬಾರು, ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿರ್ಬೇಕು. ಇವನ್ ಇಷ್ಟೊಂದು ಮುಖದ್ ನೋಡಿದ್ರೆ ಸಖತ್ತಾಗಿರ್ಬೇಕು. ಊಟ ಚೆನ್ನಾಗಿರ್ಬೇಕು. ಅಜ್ಜಿ, ಸಾಂಬಾರು ಘಮ ಘಮ ಅಂತ ಇದೆ.
ಎಲ್ಲಿ ಸಾಂಬಾರು ಒಳಗೈತಾ? ಉಪ್ಪಿನಕಾಯಿ ಸೊಂಡಿಗೆ ಎಲ್ಲ ಇರ್ತಿತ್ತು. ಇವತ್ತೇ ಖಾಲಿ ಆಗೋಗ್ಬಿಟ್ಟು ಕಡ್ಲೆಕಾಯಿ ಚಟ್ನಿ ಮಾತ್ರ ಉಳ್ಕೊಂಡಿದೆ. ಇದನ್ನೇ ತುಪ್ಪ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಉಪ್ಪಿನಕಾಯಿ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಚಟ್ನಿ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಮೊಸರು ಅಂತಾದ್ರು ತಿಳ್ಕೊಳ್ಳಿ, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ್ರಪ್ಪ. ಅಯ್ಯೋ, ಬೇಜಾರು ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಅಜ್ಜಿ. ಅಯ್ಯೋ ಪಾಪ, ಬಾಳ ಒಳ್ಳೆ ಹುಡುಗರು. ತಿನ್ನಿ ತಿನ್ನಿ. ಬಂದೆ. ಏಯ್, ಅಜ್ಜಿ ತುಂಬಾ ಖಿಲಾಡಿ ಇದ್ದಾಳೆ. ಸಖತ್ತಾಗೆ ಮರ್ಸ್ಬಿಟ್ಟೆ. ತಗೋಜಿ ಕಾಸು, ನಾಳೆ ಬರ್ತೀನಿ. ಏಯ್, ಇನ್ 2-3 ದಿವಸ ಈ ಕಡೆ ಬರ್ಬೇಡ ನೀನು. ಎಷ್ಟಾಯ್ತಜ್ಜಿ ಬಿಲ್ಲು? 20 ರೂಪಾಯಿ ಕಣಪ್ಪ. ಅಜ್ಜಿ ದಿವಸ ನಮ್ಮ ಹತ್ರ ಇದುವರೆಗೂ 1000 ರೂಪಾಯಿ ಓಡಾಡ್ತಿತ್ತು. ಆದ್ರೆ ಇವತ್ತು ಕೈಯಲ್ಲಿ 1 ರೂಪಾಯಿ ಓಡಾಡ್ತೀನಿ. ಇದನ್ನೇ 1 ರೂಪಾಯಿ ಅಂತಾರೋ ತಿಳ್ಕೊ, 100 ರೂಪಾಯಿ ಅಂತಾರೋ ತಿಳ್ಕೊ, 1000 ರೂಪಾಯಿ ಅಂತಾರೋ ತಿಳ್ಕೊ. ನನಗೆ ಬೇಜಾರ್ ಮಾಡ್ಕೋಬೇಡ ಅಜ್ಜಿ. 950, 1000. ಯಪ್ಪ, ನೀನು ಬಡ್ಡಿ ಮಾತ್ರ ಕೊಡ್ಬೇಕು. ನೀನು ಸಾಲ ಕೊಡ್ದಿದ್ರು ಚಿಂತಿಲ್ಲ. ಯಾಕೆ? ಸಾಲ ಆದ್ರೆ ಒಂದೇ ಸಲ ಕೊಟ್ಬಿಡ್ಬಹುದು, ಬಡ್ಡಿ ಆದ್ರೆ ಅವನು ಯಾವಾಗಲೂ ಕೊಡ್ತಾನೆ ಇರ್ಬೇಕಲ್ಲ. ಹಾಗೆ ಆಯ್ತು. ಹಾ. ನಮಸ್ಕಾರ ಸ್ವಾಮಿ. ನನ್ನ ಮಕ್ಕಳ ಇಲ್ಲಿ ಸಿಕ್ಕಿದ್ರ ನೀವು? ಅಲ್ಲಿಲೇ ಬಸ್ಯಾ? ರೈಲ್ವೆ ಸ್ಟೇಷನ್ ಸರ್ಕಲ್ ಮುಂದೆ ನೆನ್ನೆ 3 ಸಾರಿ ಬಂದೋದೆ. ಎಲ್ಲಿ ಲಾವಾಗಿದ್ದೆ? ರೊಕ್ಕ ಕೊಡ್ಬೇಕು ಅಂತ ತಪ್ಪಿಸ್ಕೊಂಡೋಗಿದ್ದೇನ ಮಗನ? ಇಲ್ಲ ಸ್ವಾಮಿ, ಮೊನ್ನೆ ನಮ್ಮ ಮಗಳು ಮದುವೆ ಮಾಡಿದ್ನಲ್ಲ, ಮಾಡ್ದಲ್ಲಪ್ಪ. ನಮ್ಮ ಅಳಿಯಂದ್ರು ಬೋ ಆಟ ಮಾಡ್ಬಿಟ್ರು. ರೈಲ್ವೆ ಸ್ಟೇಷನ್ ಏರಿಯಾ ಬಿಟ್ಕೊಟ್ರೇನೆ ನಾನ್ ನಿಮ್ ಮಗಳು ಮದ್ವೆ ಆಗೋದು, ಇಲ್ಲಿ ಆಗೋದೇ ಇಲ್ಲ ಅಂದ್ಬಿಟ್ರು. ಅದಕ್ಕೆ ಆ ಏರಿಯಾ ಅವನಿಗೆ ಬಿಟ್ಕೊಟ್ಬಿಟ್ಟು ಹೊಸ ಏರಿಯಾ ಹುಡುಕ್ತಾ ಇದೀನಿ. ಪರವಾಗಿಲ್ವೇ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ರಾಜಕಾರಣಿಗಳಿಗೆ ಏರಿಯಾ ಐತೆ ಅನ್ಕೊಂಡಿದ್ದೆ. ಇರ್ಬೋಕಿ ನನ್ನ ಮಕ್ಕಳಿಗೆ ಏರಿಯಾ ಐತೆ ಅಂತ ಗೊತ್ತಾಯ್ತು. ಅದಿರ್ಲಿ, ನಿಂಗ್ ಮದುವೆ ವಯಸ್ಸಿಗೆ ಬಂದ ಹೆಣ್ಣು ಮಗಳದಾಳೇನ? ಇಲ್ಲ ಸ್ವಾಮಿ. ಹೋಗ್ಲಿ, ದೇವಸ್ಥಾನ ಮುಂದೆ ಕುಂತ್ಕಂತಾರಲ್ಲ ನಿನ್ ಸ್ನೇಹಿತರು, ಅವ್ರಿಗೆ ಹೆಣ್ಮಕ್ಳು ಅದಾರೇನ? ಇದಾರೆ. ಯಾಕೆ ಸ್ವಾಮಿ? ಯಾಕೆಂದ್ರೆ ಯಾವ್ದಾದ್ರು ಹುಡುಗಿನ ಮದುವೆ ಆಗಿ ಅವ್ರ ಏನಾನು ನನ್ನ ಹೆಸರಿಗೆ ಬರ್ಸ್ಕೊಂಬಿಡವ ಅಂತ. ಹಿಂಗ್ಯಾಕ್ ನಾಗ್ತಿರ್ಲೆ? ಸಾಮಾನ್ಯ ಜರಿಯೇನು? ಎಂತ ಕೆಲ ಚೆನ್ನಾಗ್ತದೆ. 2 ವರ್ಷ ಅಣ್ಣ ಮುಂದೆ ದೇವಸ್ಥಾನ ಮುಂದೆ ಕುಂತ್ಕೊಂಡು ತಿರ್ಬೋಕಿ ಕೆಲಸ ಮಾಡ್ಕೊಂಡ್ಬಿಟ್ರೆ 3ನೇ ವರ್ಷಕ್ಕೆ ಜಯನಗರದಾಗ 2 ಕಾಂಪ್ಲೆಕ್ಸ್ ಕಟ್ಟಿಸ್ತೀನಿ. ಏನ್ ಮಾತು ಅಂತ ಆಡ್ತೀರಾ ಸ್ವಾಮಿ? ಹೋಗ್ಲಿ ಬಿಡಪ್ಪ, ನೀನಿಗ್ ಕೈ ಮುಗಿದ್ ಕೇಳ್ಕಂತೀನಿ. ನೀ ನನಗೆ ರೊಕ್ಕನೇ ಕೊಡೋದು ಬೇಡ, ಒಂದೇ ಒಂದಪ್ಪ ಕೆರ್ದಾಗ ಹೊಡೆದ್ಬಿಡು. ಎಲ್ಲಿ ಹೋದ್ರಪ್ಪ? ಹಾಳಾಗೋಲಿ ಬಿಡು ನನ್ನ ಮಕ್ಕಳು. ಅಗಳಪ್ಪ, ದೇವ್ರು ಇಲ್ಲೇ ಇದ್ದಾನೆ. ಏನು ಈ ಕುರಿನ? ಇವತ್ತಿನ ನಮ್ಮ ಪಾಲಿನ ದೇವ್ರು ಇದೆ. ಹಂಗಂದ್ರೆ ಹೇಳ್ತೀನಿ. ಎಷ್ಟ್ ಹೇಳ್ತೀಯಪ್ಪ ಈ ಕುರಿಗೆ? ಒಳ್ಳೆ ಪಗಡ್ದ ಕುರಿ ಸಮಯ ಇದು. 2 ದೊಡ್ಡ ನೋಟ್ ಆಯ್ತದೆ ಸಮಯ. 2 ದೊಡ್ಡ ನೋಟು ಅಂದ್ರೆ 2000 ರೂಪಾಯಿನ? ಹೌದು ಸಮಯ. ಏನಯ್ಯ, ಇಷ್ಟು ಒಳ್ಳೆ ಕುರಿಗೆ 2000 ರೂಪಾಯಿ ಅಷ್ಟೇನಾ? ನೋಡಪ್ಪ, 2000 ರೂಪಾಯಿ ಕೊಟ್ರೆ ಈ ಕುರಿಗೆ ಅವಮಾನ. 3000 ರೂಪಾಯಿ ಕೊಡ್ತೀನಿ. ಇಷ್ಟ ಇದ್ರೆ ಕೊಡು, ಇಲ್ಲದ್ರೆ ಮುಂದಕ್ಕೆ ಹೋಗ್ತೀನಿ. ಎಲ್ಲ ಹುಚ್ಚರಿರ್ಬೇಕು. ಹುಚ್ಚ ನೀನು, ನಿಮ್ಮಪ್ಪ, ನಿನ್ ತಾತ ಅಲ್ಲಯ್ಯ. ಇಷ್ಟು ಒಳ್ಳೆ ಕುರಿಗೆ 2 ಪಟ್ಟು ಕೊಡ್ತೀನಿ ಅಂದ್ರೆ ನನ್ನೇ ಹುಚ್ಚ ಅಂತೆಲ್ಲಯ್ಯ. ನೋಡಪ್ಪ, ಈ ಕುರಿನ್ ತಗೊಂಡು ಅಲ್ಲಿ ಮೈದಾನ ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಬಾ. ಗುರು, ನಾವ್ ಈ ವ್ಯಾಪಾರದಾಗ ದುಡ್ಡು ಮಾಡಕ್ಕೆ ಒಳ್ಳೆ ಚಾನ್ಸು. ನೀನ್ ಅರ್ಧ ಗಂಟೆವರೆಗೂ ನಮ್ ಜೊತೆನೆ ಇರ್ಬೇಕು. ಆಮೇಲೆ ನಿನ್ ದುಡ್ಡು ನೀನ್ ತಗೊಂಡ್ ಹೋಗ್ತಾ ಇರು. ಆಯ್ತು ಬುದ್ಧಿ. ಹಂಗಾರ ಬಾ. ಕುರಿ ರೇಟ್ ಹೆಂಗಪ್ಪ? 5000. ನಾನು ಕೇಳಿದ್ದು ಕುರಿ ರೇಟು, ನಿನ್ನ ರೇಟ್ ಅಲ್ಲ. ನಾನ್ ಹೇಳಿದ್ದು ನನ್ ರೇಟನ್ನಲ್ಲ, ಕುರಿ ರೇಟನ್ನೇ. ಸಾಮಾನ್ಯದ ಕುರಿ ಅಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡುತ್ತೆ. ಮಾತಾಡ್ಸು ನೋಡೋಣ. ಅಡ್ವಾನ್ಸ್ ಕೊಟ್ರೇನೆ ಮಾತಾಡ್ಸೋದು. ಅಡ್ವಾನ್ಸ್ ಕೊಟ್ಟ ಮೇಲೆ ಮಾತಾಡಿಸ್ತಿ ಅಂತ ಏನ್ ಗ್ಯಾರಂಟಿ? ಕುರಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ಮೇಲೆ ನೀನ್ ತಗೊಳ್ತೀನಿ ಅಂತ ಏನ್ ಗ್ಯಾರಂಟಿ? ಜಾಸ್ತಿ ಮಾತಾಡಿದ್ರೆ ಅಷ್ಟೇ. ಸುಮ್ನೆ ಹೋಗೇ ಆಚೆ. ನಿಮ್ಮಂತ ತರ್ಲೆ ನನ್ ಮಕ್ಳು ತಗೊಳಕ ಬರ್ತೀರಾ? ಸುಮ್ನೆ ತರ್ಲೆ ಮಾಡಕ್ ಬರ್ತೀರಾ? ಸುಮ್ನೆ ಮುಚ್ಕೊಂಡೋಗೆ. ಏನಂದೆ?
ಏನೇ 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 ಯಾರೇ ಅಕಲ್ ಹೇ ಕ್ಯಾ ವ್ಯಾಪಾರ ಮಾಡೋದು ಜಾಗದಾಗೆ ಗಲಾಟೆಗೆ ಮಾಡ್ತಾರೆ ವ್ಯಾಪಾರ ಮಾಡೋದು ಜಾಗ ಅಂದ್ರೆ ಮಹಾಲಕ್ಷ್ಮಿ ಜಾಗ ಇದ್ದಂಗೆ ಮಾಲೂಮ್ ಅರೆ ಅರೆ ಕ್ಯಾ ಬಕ್ರಾ ಹೇ ನಂದು ನಂದು ये कुणिगल का बकरा ये बन्नूर का ಫಾರಿನ್ ಕ ಬಕ್ರಾ ಫಾರಿನ್ का ಈ ಬಕ್ರಾ ನಮ್ಗೆ ಕೊಟ್ಬಿಡು ನಮ್ದಕ್ಕೆ ಪೈಸೆ ನಿಮ್ಗೆ ಕೊಡ್ತೀವಿ ನಿಮ್ದಕ್ಕೆ ಮಾಲು ನಮ್ಗೆ ಕೊಟ್ಬಿಡಿ ಸ್ವಲ್ಪ ಸುಮ್ಮನೆ ನಿಂತ್ಕೋತೀರಾ? ಈಗ ನಾನ್ ನಿನ್ಗೆ ಏನ್ ಹೇಳಿದ್ದು? ಈ ಸ್ವಾಮಿ ಇದು ಇಂಗ್ಲಿಷ್ ಮಾತಾಡೋ ಗುರಿ. ಇಂಗ್ಲಿಷ್ ಮಾತಾಡುತ್ತೆ. ಎಷ್ಟೇ ಆದ್ರೂ ನನಗೆ ಬೇಕಿದು. ಈ ಬಕ್ರಾ ಇಂಗ್ಲಿಷ್ ನಾಗೆ ಮಾತಾಡ್ತದೆ, ಮತ್ತೆ ಮನುಷ್ಯರು ಮಾತಾಡೋದು ಕಷ್ಟ ಐತೆ, ಈ ಬಕ್ರಾ ಇಂಗ್ಲಿಷ್ ನಾಗೆ ಮಾತಾಡ್ತೈತೆ. ಹಂಗಾದ್ರೆ ಈ ಬಕ್ರಾ ನಮ್ದಕ್ಕೆ ಬೇಕು. ರೀ ಸ್ವಾಮಿ ಈ ಕುರಿ ನನಗ್ ಬೇಕು. ಈ ಬಕ್ರಾ ನಮ್ದಕ್ಕೆ ಬೇಕು. ರೇ ನನಗ್ ಬೇಕ್ರಿ ಇದು. ನಮ್ಗೆ ಬೇಕು. ಬಿಡ್ರಿ. ನಾನ್ ಮೊದ್ಲು ನೋಡಿದ್ದು. ಬಕ್ರಾ ನಮ್ಗೆ ಬೇಕು ಸ್ವಾಮಿ. ಜಗಳ ಆಡ್ಬಾರ್ದು ಅಂತ ನೀವೇ ಜಗಳ ಆಡ್ಸಿದ್ರಲ್ರಿ. ನಾ ನಿಮಗೂ ಕೊಡಲ್ಲ ಇವ್ರಿಗೂ ಕೊಡಲ್ಲ. ನನ್ ಕುರಿ ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ಹರಾಜ್ ಹಾಕ್ಬಿಡ್ತೀನಿ. ರೇ ಕುರಿ ಹರಾಜ್ 5,000 ರೂಪಾಯಿ. 7,000 7,000 8,000 9,000 9,500 9,500 ಮೇಲೆ ಇನ್ನು 10,000 10,000 10,000 ಒಂದ್ ಸಾರಿ, 10,000 2 ಸಾರಿ, 10,000 3 ಸಾರಿ. ಮೇರಾ ನಸೀಬ್ ಜೀತ್ ಗಯಾ ರೇ. ಮೊದ್ಲು ಅಡ್ವಾನ್ಸ್ ಕೊಡಿ. ಅಡ್ವಾನ್ಸ್ ಗೆ ಕೊಡ್ತೀವಿ, ಮೊದ್ಲು ಇಂಗ್ಲಿಷ್ ನಾಗೆ ಮಾತಾಡ್ಸ್ರಿ. ಮೊದ್ಲು ಅಡ್ವಾನ್ಸ್ ಕೊಡ್ರಿ. ಅರೆ ಪೆಹಲೆ ಇಂಗ್ಲಿಷ್ ನಾಗೆ ಮಾತಾಡ್ಸ್ರಿ. ಮೊದ್ಲು ಅಡ್ವಾನ್ಸ್ ಏನ್ರಿ ಕೇಳ್ತೀರಿ? ತಗೊಳ್ರಿ, ನಾನೇ ಕೊಡ್ತೀನಿ. तुम क्या देता रे? मैं देता हूँ. ನೀವ್ಯಾರಿ ಕೊಡಕ್ಕೆ? अरे अमानुल्लाह है ने, उनका बेटा रे. ಅಮಾನುಲ್ಲಾ ಕೋನ್? अताउल्लाह का बेटा रे. ಅತ್ತವುಲ್ಲಾ ಕೋನ್? रहमतुल्लाह का बेटा रे. ರಹಮತುಲ್ಲಾ ಕೋನ್? हिदायतुल्लाह का बेटा रे. ಸುಮ್ನೆ ಯಾರ್ ಬೇಟ ಆದ್ರೆ ನನಗೇನ್ರಿ? ಮೊದ್ಲು ಅಡ್ವಾನ್ಸ್ ಕೊಡ್ರಿ. ರೀ ಅವನ್ ಏನ್ ಕೇಳ್ತೀರಿ? अरे ನೀನ್ ಯಾಕೆ ಕೊಡ್ತೀಯಾ? ಚುಪ್ ರೋ. ಪೆಹಲೆ ಇಂಗ್ಲಿಷ್ ನಲ್ಲಿ ಮಾತಾಡ್ಸು. ಮಾತಾಡ್ತೀನಿ. ಆದ್ರೆ ಒಂದು ಕಂಡೀಷನ್. ಕ್ಯಾ ಬೋಲು? ಏನು ಅಂತಂದ್ರೆ ಈ ಕುರಿ ಹತ್ರ ಇಲ್ಲಿ ಮಾತಾಡ್ಸೋದು ಒಂದೇ ಒಂದು ಇಂಗ್ಲಿಷ್ ಪದ. ಉಳ್ದಿದ್ದನ್ನ ನಮ್ ದುಡ್ಡು ಪೂರ್ತಿಯಾಗಿ ಕೊಟ್ಟ ಮೇಲೇನೆ ನೀವು ನಿಮ್ ಮನೆ ತಗೊಂಡ ಮಾತಾಡ್ಸ್ಕೋಬೇಕು. ಅಚ್ಚಾ, ಬಹುತ್ ಅಚ್ಚಾ. ದಾವಣಗೆರೆ ದುರ್ಗಮ್ಮನ್ ಜಾತ್ರೆ ಎಕ್ಸಿಬಿಷನ್ ನಾಗೆ ಇಂಗ್ಲಿಷ್ ಮಾತಾಡೋ ಕುರಿ ದುನಿಯಾದಾಗೆ ಸಿಕ್ಕಾಕಿಲ್ಲ ಅಂತ ಪ್ರಚಾರ ಮಾಡಿ ನೋಡೋ ಜನರಿಗೆ 10 ರೂಪಾಯಿ ಟಿಕೆಟ್ ಮಾಡಿದ್ರೆ ನಮ್ದಕ್ಕೆ 1,000 ರೂಪಾಯಿ ಮಾಡ್ಬೋದು. ಈ ಬಚ್ಚ ನನ್ನ ಮಕ್ಕಳಿಗೆ ಹಾಕಲ್ಲೇ ಇಲ್ಲ. ನೋಡಿ ನೀವೆಲ್ಲರೂ ಸಾಕ್ಷಿ. ಈ ಕುರಿ ಹತ್ರ ಒಂದೇ ಒಂದು ಇಂಗ್ಲಿಷ್ ಪದ ಮಾತಾಡ್ಸ್ತೀನಿ. ಅಪ್ಪ ಕುರಿರಾಯ, ಒಂದೇ ಒಂದು ಇಂಗ್ಲಿಷ್ ಪದ ಮಾತಾಡಿ ನನ್ನ ಮಾನ ಉಳಿಸ್ಬಿಡಪ್ಪ. ಹೇಳಪ್ಪ, ಏಪ್ರಿಲ್ ತಿಂಗಳಾದ್ಮೇಲೆ ಯಾವ ತಿಂಗಳಪ್ಪ? ಹೇಗೆ? ಏಪ್ರಿಲ್ ತಿಂಗಳಾದ್ಮೇಲೆ ಮೇ ತಾನೆ? ಏನಪ್ಪ ನಾನು ಹೇಳಿದ್ದೆಲ್ಲ ಸರಿ ತಾನೆ? ಅಪ್ಪಯ್ಯ ಅಪ್ಪಯ್ಯ ಎದ್ದೇಳಪ್ಪಯ್ಯ, ನೀನ್ ಮಾತ್ರ ಉದ್ದಕ್ ಮಲ್ಕೋಬೇಕು. ಅಪ್ಪಯ್ಯ ಅಪ್ಪಯ್ಯ ಟೈಮ್ ಆಯ್ತು, ಎದ್ದೇಳಪ್ಪಯ್ಯ ಎದ್ದೇಳಪ್ಪಯ್ಯ ಎದ್ದೇಳಪ್ಪಯ್ಯ. ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ, ಆದಿಚುಂಚನಗಿರಿ ಭೈರವೇಶ್ವರ, ಘಾಟಿ ಸುಬ್ರಹ್ಮಣ್ಯ, ನಮ್ಮಪ್ಪ ಸರ್ಕಲ್ ಮಾರಮ್ಮ, ಬೆಂಗಳೂರು ಅಣ್ಣಮ್ಮ, ತಾಯಿ ಮಹಾಲಕ್ಷ್ಮಿ, ಇವತ್ ಬಾಕಿ ವಸೂಲಿ ಆಗಂಗ್ ಮಾಡವ್ವ ಸ್ವಾಮಿ. ತೋರ್ಸ್ತೀಯ ನಿನ್ ಪೇಸ್ ಕಟ್ನ ಬೆಳಗ್ಗೆ ಎದ್ದು? ನನ್ನ ಮಗನ ಇವತ್ತು 10 ಪೈಸಾ ವಸೂಲಿ ಆಗಲ್ಲ ಕಣು. ಬೆಳಗ್ಗೆ ಎಲ್ಲಿ ಹೊರಟೆಯ? ಅಪ್ಪಯ್ಯ ಅಪ್ಪಯ್ಯ ಇದಕ್ಕೆ ಅರ್ಜೆಂಟು. ನೀನ್ ಕೈ ಮುಗಿತೀನಿ ಮೊದ್ಲು ಹೋಗಪ್ಪ. ನಿನ್ ಮನ್ಸ ಬರಾಬರಿ ಇಲ್ಲ. ಮೊದ್ಲ ನೀನ್ ಲೂಸ್ ಕಂಡೀಷನ್ ನನ್ನ ಮಗ. ಹೋಗ ಬೇಗ, ಆಮೇಲೆ ನೆನ್ನೆ ಮಾಡ್ಕೊಂಬಟ್ಟೆ. ಹೋಗಪ್ಪ ಹೋಗು. ಒಳ್ಳೆ ಮುನ್ಸಿಪಾಲ್ಟಿ ಲಾರಿ ಇದ್ದಂಗ. ಅವನೇನು ಅಂತ ಹೇಳ್ದೆ ಇದ್ರೆ ಅಲ್ಲಿ ಬಂದ್ ನಾನು ಏನ್ ಮಾಡೋದು? ಏನೋ ಗೊತ್ತಾಗಿಲ್ಲ. ಬಾರ ಇದೆ ನಿಮ್ಮ ಕತೆ ಎಂತದ್ದು ನನಗಿನ್ನೂ ಅರ್ಥವಾಗ್ತಿಲ್ವಲ್ಲ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟವರು ರಾತ್ರಿ 11 ಗಂಟೆಗೆ ಬರ್ತೀರಿ. ನಿಮಗೆ ನಾನು ಬಾಡಿಗೆಗೆ ಮನೆಯನ್ನು ಕೊಟ್ಟದ್ದು ಎಂತದಕ್ಕೆ ಗೊತ್ತುಂಟಾ? ಕೊಟ್ಟವನು ನೀನು ತಾನೆ, ನಿನಗೆ ಗೊತ್ತುಂಟು. ಏಯ್, ಎಂತ ಮಾತು ನೀ ಎತ್ತಿಲ್ಲದ ಮಾತಾಡೋದು ನಿಮ್ಮ ನಾಲಿಗೆಯ? ಇಲ್ಲ ಹಳೆ ಕೆರ ಅಂತ ತಿಳ್ಕೊಂಡ್ಯಾ? ಅದೇ ಗೊತ್ತಾಯ್ತು. ನೀವು ರೂಮ್ ಕೊಟ್ಟಿದ್ದೆ ಅಂತಕ್ಕೆ ಅಂತ ಗೊತ್ತಾಯ್ತು.
ನಿಮ್ ಚಪ್ಪಲಿಯಲ್ಲಿ ಹೊಡ್ಸ್ಕೊಳಕ್ ಒಂದು ಐಡಿಯಾ ಕೊಡ್ಬೇಕು ಅಷ್ಟೇ ತಾನೆ? ಹೌದು, ಅಷ್ಟು ಹೇಳಿ ಪುಣ್ಯ ಕಟ್ಟಿಕೊಳ್ಳಿ ಮಾರಾಯರೆ. ನಾನು ನಿಮ್ಮ ಕಾಲಿಗೆ ಬೀಳ್ತೇನೆ. ಒಂದ್ ನಿಮಿಷ. ಎಷ್ಟು ಆನಂದವಾಗಿದೆ ಮರಿ. ನಾನು ಸೀದಾ ಈಗ ಅಲ್ಲಿಗೆ ಹೋಗ್ತೇನೆ. ಸಂಜೆ ಕಾಲೇಜ್ ಬಿಡೋ ಟೈಮಿಗೆ ಸರಿಯಾಗಿ ಹುಡುಗಿಯರ್ ಕಾಲೇಜ್ ಹತ್ರ ಹೋಗು. ಹುಡುಗಿಯರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಯಾರಾದ್ರೂ ಹುಡುಗಿಯರ್ನ ನೋಡೇ ನೋಡ್ತಾರೆ. ಆಗ ಕಣ್ಣು ನೋಡಿ ಫ್ಲೈಯಿಂಗ್ ಕಿಸ್ ಕೊಡು. ಆಗ ತಲೆ ಕೆಟ್ಟೋಳು ಮೆಟ್ಟಿಡ್ಕೊಂಡು ಬಾ ಮಾರಾಯ್ತಿ, ಬಾ ಮಾರಾಯ್ತಿ, ಒಂದೇ ಒಂದು ಸಾರಿ ಹೊಡಿ ನನಗೆ ಮೆಟ್ಟಿನಲ್ಲಿ. ಈ ಮೆಟ್ಟಿನಲ್ಲಿ ನನ್ನ ಮುಖಕ್ಕೆ ಒಂದೇ ಒಂದು ಸಾರಿ ಹೊಡೆದು ಪುಣ್ಯ ಕಟ್ಟಿಕೋ ಮಾರಾಯ್ತಿ. ಆನಂದ್ರಾವ್ ಸರ್ಕಲ್ ಅಲ್ಲಿ ಚಪ್ಲಿ ಹೊಡಿ ಅಂದ. ಇವತ್ತು ಕಣ್ಬೇರೆ ಹೊಡಿತಿದ್ಯಾ? ಯಾಕೆ ಏನೇನೋ ಮಾತಾಡ್ತಿದೀಯಾ? ಬಂದೆ, ಒಂದ್ ನಿಮಿಷ ಇರು. ನಿನ್ನ ಬಾ ಮಾರಾಯ್ತಿ, ಬಾ. ಈ ಮೆಟ್ಟಿನಲ್ಲಿ ನನ್ನನ್ನು ಹೊಡೆದು ಈ ನನ್ನ ಜೀವನವನ್ನು ಪಾವನವನ್ನಾಗಿಸು. ಹೊಡಿ ಮಾರಾಯ್ತಿ. ಎಷ್ಟು ಧೈರ್ಯ ನಿನಗೆ? ನಾನು ಏನು ತಿಳ್ಕೊಂಡಿದ್ದೀನಿ? ನಿನ್ ಕಣ್ ಕಿತ್ತಾಕ್ಬಿಡ್ತೀನಿ. ಮಹನೀಯರೇ ಮತ್ತು ಮಹಿಳೆಯರೇ, ಈ ನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಮುಂಚಿತವಾಗಿಯೇ ತಮ್ಮ ಹುಟ್ಟೂರಿನ ಸನ್ಮಾನಕ್ಕಾಗಿ ಯಾವುದೇ ಆಡಂಬರವಿಲ್ಲದೆ, ಮೆರವಣಿಗೆ ಇಲ್ಲದೆ, ಸರ್ಕಾರದ ವಾಹನದ ಸಹಾಯವಿಲ್ಲದೆ ತಮ್ಮ PAಗಳನ್ನ, ಸೆಕ್ರೆಟರಿಗಳನ್ನ ತಮ್ಮ ಕಾಂಟೆ ಸಕಾರಿನಲ್ಲಿ ಕಳಿಸಿ ತಮ್ಮ ತಾತನ ಕಾಲದ ಎತ್ತಿನ ಗಾಡಿಯಲ್ಲಿ ಆಗಮಿಸ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಸುದೈವ. ಮಹನೀಯರೇ, ನಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ಯುವ ಮುಖಂಡರಾದ ಸಿಂಹರವರು ಒಂದೆರಡು ಮಾತಾಡಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ನಾಟಕ ಎಲ್ಲ ಬೇಡ, ಮೈಕ್ ಮುಂದೆ ಹೋಗು. ಮಹಾಜನಗಳೇ, ಬಡವರ ಬಂಧು, ದೀನ ದಲಿತರ ದೈವ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಮಣ್ಣಿನ ಮಗ. ನಾನು ಮಣ್ಣಿನ ಮಗ ಅಲ್ರ, ಅದು ನಮ್ ದೊಡ್ಡ ಗೌಡ್ರಿಗೆ ಸಂಬಂಧಪಟ್ಟಿದ್ದು. ಆ ಏಕ್ತಿ ನನಗೆ ಇಲ್ರ. ನಾನೇನಿದ್ರು ಕಲ್ಲಿನ ಮಗ. ಯಾಕಂದ್ರ ನಮ್ಮ ಊರ್ನಾಗ ಮಣ್ಣಿಗಿಂತ ಹೆಚ್ಚಾಗಿ ಕಲ್ಲೇ ಭಾಳ ಐತಿ. ಆದ್ರಿಂದ ನಾನು ಕಲ್ಲಿನ ಮಗ ಹಂಗೇಳಪ್ಪ. ಕಲ್ಲಿನ ಮಗ ಕೊಡುಗೆ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಾ, ಅವ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ನನಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ. ಆದ್ರಿಂದ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದು 4 ಹಿತನುಡಿಗಳನ್ನ ಹೇಳಬೇಕು ಅಂತ ಅವರಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ತರ್ಲ ಮೈಕ್ನ. ಯಾಕೆ ತಂಗಿಯರೇ ಹಾಗೂ ಅಣ್ಣ ತಮ್ಮಂದ್ರೆ, ನಿಮ್ ಕಷ್ಟ ಸುಖ ಎಲ್ಲ ದೂರ ಮಾಡ್ತೀನಿ ಅಂತ ನಾನು ಇವತ್ತು ಭರವಸೆ ಕೊಡ್ತೀನಿ. ಬರೀ ಕಲ್ಲು ಮುಳ್ಳು ತುಂಬಿರೋ ನಮ್ಮ ಈ ಹಳ್ಳಿ ರಸ್ತೆನ ಸಿಮೆಂಟ್ ರಸ್ತೆ ಆಗಿ ಮಾಡ್ಬಿಟ್ಟು ಹೆಲಿಕಾಪ್ಟರ್ ಓಡಾಡಂಗ್ ಮಾಡ್ಬಿಡ್ತೀನಿ. ಹೆಲಿಕಾಪ್ಟರ್ ಆಕಾಶದಲ್ಲಿ ಹಾರಾಡೋದು. ಅದು ಆಕಾಶದಲ್ಲಿ, ಗಾಡಿ ನೆಲದಲ್ಲಿ ಸುಮ್ಕಿರು. ಆಮ್ಯಾಕೆ ರೇಷನ್ ಕಾರ್ಡ್ ಇಸ್ಯ. ಈ ಹಿಂದಿನ ಮಂತ್ರಿಗಳು ರೇಷನ್ ಕಾರ್ಡ್ ಕೊಟ್ಟವ್ರೆ ನಿಮ್ಗೆ. ನಾನ್ ಹಂಗಲ್ಲ, ರೇಷನ್ನೇ ನಿಮ್ ಮನೆಗ್ ತಲುಪಿಸ್ಬಿಡ್ತೀನಿ. ಹಂಗಂತ ನನ್ನ ಎತ್ತು ತಾಯಾಣೆ, ಒತ್ತು ಭೂಮಿ ತಾಯಾಣೆ ನಾನು ಮಾತು ಕೊಡಕ್ಕಿಲ್ಲ. ಯಾಕೆಂದ್ರೆ ಈ ಹಿಂದೆ ಮಾತು ಕೊಟ್ಟವ್ರು ಯಾರು ಅಂದಂಗ್ ನಡ್ಕೊಂಡಿಲ್ಲ. ಹಂಗೆ ನಾನು ಮಾತು ಕೊಟ್ಬಿಟ್ಟು ನಡ್ಕೊಳ್ದೆ ಇರೋನಲ್ಲ. ಆಡದೆ ಮಾಡುವವನು, ರೂಢಿ ಹೇಳೋ ಉತ್ತಮನು, ಅವನೇ ಈ ಮರುಳಯ್ಯ. ನಾನ್ ಎಂತ ಮನುಷ್ಯ ಅಪ್ಪ ಅಂದ್ರೆ, ಬಡವರಾದ್ ನೀವೆಲ್ಲ ಹಣ ತಂದ ಈ 6 ಅನ್ಸೈತ ಹಾಕಿಸ್ಕೊಳ್ಳಿಲ್ಲ. ಬಹಳ ಸ್ಯಾಂಪಲ್ ಮನುಷ್ಯ. ಸ್ಯಾಂಪಲ್ ಅಲ್ಲ ಸರ್, ಸಿಂಪಲ್. ಅದೇ ಸಿಂಪಲ್ ಮನುಷ್ಯ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ, ನಾನು ಎತ್ತಿನ ಗಾಡಿಯಲ್ಲಿ ಬಂದಿದ್ದಯ್ಯ. ಯಾಕೆಂದ್ರೆ ಎತ್ತಿನ ಗಾಡಿನೇ ನಮ್ಮ ಪಕ್ಷದ ಗುರುತು. ನನ್ನ ಜೀವಿತದ ಮಹತ್ತರವಾದ ಉದ್ದೇಶ ಏನಪ್ಪಾ ಅಂತಂದ್ರೆ, ಆ ಎತ್ತಿನ ಗಾಡಿಲೇ ನಾನು ಇಡೀ ರಾಜ್ಯದ ಪ್ರಸವ ಮಾಡ್ಬೇಕು ಅಂತಿದ್ದೀನಿ. ಪ್ರವಾಸ. ಓಸಿ ನೀನ್ ಅಡ್ಗೈ ತೋರಿಸ್ತೀಯ, ಅದನ್ ಕಣ್ಕೊಂಡ ಪ್ರವಾಸ ಮಾಡ್ತೀನಿ. ಯಾಕೆ ಅಂತಂದ್ರೆ ಗಾಡಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಾನೇ ಗಾಡಿ, ಗಾಡಿ ನಾನೇ. ಯಾಕಂತಂದ್ರೆ ಗಾಡಿನ ಬಿಟ್ಟು ನಾವಿಲ್ಲ, ನಮ್ಮನ್ ಬಿಟ್ಟು ಗಾಡಿ ಇಲ್ಲ. ಸಿಯಾಮುಲಿಂಗ.
ಈಗ ನೀವೆಲ್ಲ ನನಗೊಂದು ಪರ್ಮಿಷನ್ ಕೊಡ್ಲೇಬೇಕು. ಯಾಕೆ ನಿಮ್ಮನ್ನ ಈ ಮಾತು ಕೇಳ್ತಾ ಇದ್ದೀನಿ ಅಂದ್ರೆ, ಮತದಾರರು ಅಂದ್ರೆ ಯಾರಪ್ಪ? ಮತದಾರರು ಅಂದ್ರೆ ನಮ್ಮಂತವ್ರಿಗೆ ನೀವು ಯಜಮಾನ್ರಿದ್ದಂಗೆ. ಯಜಮಾನ್ರು ಮಾತನ್ನ ನಾವು ತಿರಸ್ಕಾರ ಮಾಡಬಾರ್ದು. ನೀವ್ ಹೇಳ್ದಾಗ ನಾವು ಕೇಳಲೇಬೇಕು. ನೀವು ಕೊಟ್ಟು ಓಟಿಂದಾನೆ ಅಲ್ವಾ ನಮ್ಗಲ್ಲಿ ಸೀಟ್ ಸಿಕ್ಕಿರೋದು. ಅಂದಂಗೆ ನಿಮ್ಮ ಮಾತನ್ನ ಮೀರಕ್ಕಿಲ್ಲ. ಸಿಂಪಲ್ ಆಗಿ ಒಂದ್ ಮಾತು ಕೇಳ್ತೀನಿ. ಅದೇನಪ್ಪ ಅಂತಂತಂದ್ರೆ, ನಮ್ ಬಂಧು ಬಳಗ, ನಮ್ ಸ್ನೇಹಿತರು, ಅಕ್ಕಂಗಿರಿ ಇವ್ರಿಗೆ ಒಂದೆರಡು ತಲೆಮಾರು ಕೂತಿನಷ್ಟು ಆಸ್ತಿ ಮಾಡ್ಕಂತೀನಿ ಅಷ್ಟೇ. ಒಟ್ನಲ್ಲಿ ನಾವಾಗ್ಲಿ ನೀವಾಗ್ಲಿ ಕ್ಷೇಮ ಆಗಿರ್ಬೇಕು. ಯಾಕಂದ್ರೆ ಉದಾಹರಣೆಗೆ ನಾವ್ ಯಾರಿಗಾದ್ರೆ ಕಾಗದ ಬರ್ತೀವಿ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ನಾವು ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ತಿಳಿಸಿ ಅಂತ ಹೇಳ್ತೀವಿ. ಅದಕ್ಕೆ ಮೊದಲು ನಾವು ಕ್ಷೇಮ ಆಗಿರ್ಬೇಕು. ನಾವು ಕ್ಷೇಮ ಆಗಿದ್ರೆ ತಾನೇ ನೀವೆಲ್ಲ ಒಂದ್ ದಿವಸ ನಮ್ಮ ಮನೆಗ್ ಬಂದು ಉಣ್ಣೋದು. ಹಿಂಗ್ ಹೇಳ್ಬಿಟ್ಟು ನಿಮ್ಮ ಪಾದದ ಧೂಳೆ ನನ್ನ ಹಣೆಗೆ ವಿಭೂತಿಯಾಗಿರಲ್ಲಯ್ಯ ಎಂದು ಆ ಶಿವನಲ್ಲಿ ಬೇಡಿಕೊಳ್ಳುತ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಶ್ರೀರಾಮಲಿಂಗ. ನನ್ನ ಪಿ ಎಲ್ಲಿ ಹೇಳು. ಏಯ್ ಪಿ ಎ ಬೇರೆ ಕೇಳು ನಿಂಗೆ. ಏನಲ್ಲ ಇಷ್ಟೊಂದ್ ವಯಸ್ಸಾಗಿದ್ರು ಹುಡುಗಿರ್ ಕಾಲೇಜ್ ಮುಂದೆ ನಿಂತ್ಕೊಂಡು ಕಣ್ಣು ಚಟಾನೇನೋ ನಿನ್ಗೆ? ಅಯ್ಯೋ ಮಂಜುನಾಥ, ಚಟಾನೇನೋ ಅಣ್ಣಪ್ಪ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮಗ್ ಕೈ ಮುಗಿದೊಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ ಮಾರಾಯ್ರೆ. ಈ ಬೂಟ್ ನೆಟ್ಗಿಂತ ನಿಮ್ ಕೈಯಿಂದ ಒಂದ್ ಚಪ್ಲಿ ಹೊಡೆದು ಪುಣ್ಯ ಕಟ್ಕೊಳ್ಳಿ ಮಾರಾಯ್ರೆ. ಇಲ್ಲ ಲೇಸಪ್ಪ, ಇಲ್ಲ ಲೇಸ. ಎಷ್ಟು ಕೊಳ್ಳಪ್ಪ? ಮೀಟರ್ ಮೇಲೆ ಏನಾರು ಹಾಕೊಡಿ ಸರ್. ಮೀಟ್ರ್ ಮೇಲ ಏನಾರು ಹಾಕೊಡ್ರಪ್ಪ. ಅದಕ್ಕೆ ಹಾಕೊಡ್ತೀನಿ ತಾಳು. ಏನ್ ಸರ್ ಇದು? ಮೀಟ್ರ್ ಮೇಲೆ ಏನಾರು ಹಾಕೊಡಿ ಅಂತ ನೀನೇ ಹೇಳಿದ್ಯಲ್ಲಪ್ಪ. ಮೀಟ್ರ್ ಮೇಲಿಂದ ಅದು, ಮೀಟ್ರ್ ಒಳಗಿಂದ ಇದು. ಬಾರ ಒಳಗ್ ಕುಡುಕ್ ನನ್ ಮಕ್ಳು ಸಾಯ್ತು. ನಮ್ಮ ಏರಿಯಾದ ರಣಧೀರ ರಂಗಪ್ಪ ನಾಯಕರು ನಾಳೆಯೇ ಕೊನೆಯ ದಿನಾಂಕವಾಗಿರುವುದರಿಂದ ಎಲೆಕ್ಷನ್ ನಾಮಿನೇಷನ್ ಮಾಡೋಕೆ ಮೆರವಣಿಗೆ ಹೊರಟಿದ್ದಾರೆ. ತಾವೆಲ್ಲರೂ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕುಡಿದ್ರೆ ಐಡಿಯಾ ಬರುತ್ತೆ ಅನ್ನೋದು ಕೇಳಿದ್ದೆ, ಕುಡಿದ ಮೇಲೆ ಗೊತ್ತಾಯ್ತು. ಏನ್ ಗುರು ಅಂತ ಐಡಿಯಾ? ಕೃಷ್ಣ, ಅರ್ಜೆಂಟಾಗಿ ಒಂದು ಅಜ್ಜಿ ಬೇಕಲ್ಲ. ಅಜ್ಜಿಲೆಯ ಕೇಳಕ್ಕ? ಸೀರಿಯಸ್ ಡೀಲಿಂಗ್. ಹಂಗಾರೆ ಆ ಅನ್ಸು ಎಂಬ ಕಾಣವಳಿ. ಲೇ, ಬೆಳಿಗ್ಗೆ ಏನ್ ತಿಂದಿಯೋ? ನೀನ್ ತಿಂದಿದ್ದೆ ಗುರುವೆ. ಅದ್ ಸರಿ, ಏನ್ ವಿಷಯ? ನಮ್ ತಾಯಿ ಸತ್ವಲ್ಲು ನೀನ್ ಮನುಷ್ಯನೇ ಅಲ್ಲ. ಮತ್ತೆ ದೇವ್ರು ದೇವ್ರು. ನೀನು ನಾಳೆ ಬೆಳಿಗ್ಗೆ ಮೊದ್ಲು ಅನ್ಸೇಮನ್ ಖಾನಾವಳಿಗೆ ಹೋಗಿ ಅನಿಸಿ ಅಮ್ಮನ್ನ ಅಟೇ. ಆಯ್ತು ಬಿಡ್ರಪ್ಪ, ನೀವಿಬ್ರು ಇಷ್ಟ ಹೇಳ್ತಾ ಇದ್ದೀರಾ. ಪಾಪ ಪುಣ್ಯ ನಿಮಗ್ ಸೇರಿದ್ದು. ಅಜ್ಜಿ, ನಮ್ ಪ್ಲಾನ್ ಎಲ್ಲ ಕಾಂಜಿ ಪಿಂಜಿ ಎಲ್ಲ ಸೂಪರ್ ಸೂಪರ್. ಅಜ್ಜಿ, ನಮ್ ಜೋಡಿ ಸೂಪರ್ ಹಿಟ್ ಆಗೋಕಲ್ಲ ಬಂದ್ಬಿಡ್ತು. ಈಗ ಅದನ್ನ ಹೇಳಲ್ಲ, ನೀನೇ ನೋಡ್ತೀಯಲ್ಲ. ಏನಪ್ಪ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಜ್ಜಿ. ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ನಿಮ್ ಪ್ಲಾನ್ ಸಕ್ಸಸ್ ಆಗಿ ಸೂಪರ್ ಹಿಟ್ ಆಯ್ತು ಅಂದ್ರೆ ನಿಮ್ಮಿಬ್ಬರಿಗೂ 50, ನನ್ನೊಬ್ಬಳಿಗೆ 50. ಏನ್ ಗುರು ಎಲೆಕ್ಷನ್ ಗಲಾಟೆ? ಆಪೋಸಿಟ್ ಪಾರ್ಟಿಯವರು ಪ್ರಚಾರಕ್ಕೆ ಹಣನ ನೀರ್ ಚೆಲ್ದಂಗ್ ಚೆಲ್ತಾವ್ರೆ. ನಾವೊಂದ್ ಲೋಟ ನೀರ್ ಕೂಡ ಚೆಲ್ಲಿಲ್ಲ. ಹೋಗ್ ನೋಡಪ್ಪ, ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ಮತ್ತೆ ಅಜ್ಜಿ ಸೀರಿಯಸ್ ಆಗ್ಬಿಟ್ಟು ಆಸ್ಪತ್ರೆ ಸೇರ್ಬೇಕು ಅಷ್ಟೇ. ಅಂದ್ರೆ ನೀನ್ ಜ್ಯೂಸ್ ಅಲ್ಲಿ 2 ಬೇದಿ ಮಾತ್ರ ಸೇರ್ಸ್ಬಿಟ್ಟು ಅಜ್ಜಿ ಕೊಡ್ಬೇಕು. ಒಂದ್ ಮಾತ್ರೆ ನುಂಗಿದ್ರೇನೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಇನ್ನ 2 ಮಾತ್ರೆ ಅಜ್ಜಿ ಏನಾಗಲ್ಲ ಏನಾಗಲ್ಲ ಕಣಯ್ಯ. ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟು ಆಸ್ಪತ್ರೆ ಸೇರ್ತಾಳೆ ಅಷ್ಟೇ.
ಆಮೇಲೆ ನಮ್ ಪ್ಲಾನ್ ಎಲ್ಲ ಸೂಪರ್ ಸಕ್ಸಸ್. ನೋಡಯ್ಯ, ನಾನ್ ಡಾಕ್ಟರ್ ಹೋಗಿ ಎಲ್ಲ ವಿಷಯನೂ ಮಾತಾಡ್ಬಿಟ್ಟು ಬರ್ತೀನಿ. ನೀನು ಹೋಗಿ ಮೊದ್ಲು ಅಜ್ಜಿಗೆ ಎರಡೆರಡು, ಜಾಸ್ತಿ ಅಲ್ಲ ಮತ್ತೆ. ಅಲ್ಲ, 2 ಮಾತ್ರೆ ಕೊಟ್ಬಿಟ್ರೆ ಅಜ್ಜಿ ಕತೆ ಏನಾಗಬೇಕು? ದೇವ್ರೇ ಗತಿ. ಅಂತದ್ದೇನು ಇಲ್ಲ ಡಾಕ್ಟ್ರೆ, ಸಿಂಪಲ್ ವಿಷಯ. ಎಲೆಕ್ಷನ್ ಅಲ್ಲಿ ಎಲ್ಲರೂ ದುಡ್ಡು ಮಾಡ್ಕೋತಿದ್ದಾರೆ, ನಾವು ಮಾಡ್ಕೋತೀವಿ ಅಷ್ಟೇ. ನಿಮ್ಗೂ ಪರ್ಸೆಂಟೇಜ್ ಇದೆಯಲ್ಲ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದ್ರ ಬಗ್ಗೆ ನೀವು ವರಿ ಮಾಡ್ಲೇಬೇಡಿ, ಎಲ್ಲ ನಾನ್ ನೋಡ್ಕೋತೀನಿ. ನೀವ್ ಹೆದರ್ಲೇಬೇಡಿ. ಪೇಷಂಟ್ ಎಲ್ಲಿದ್ದಾರೆ? ಪೇಷಂಟ್ ಇಷ್ಟೊತ್ತಿಗಾಗ್ಲೇ ಮನೇಲಿ ರೆಡಿ ಆಗ್ತಾ ಇರ್ಬೇಕು. ಏನಪ್ಪ ಇದು? ಜ್ಯೂಸ್ ಅಜ್ಜಿ, ಲೆಕ್ಕಂತ ಎತ್ಬಿಡು. ಯಾಕೆ? ನಾಳೆ ನೀನ್ ಎಲೆಕ್ಷನ್ ನ ಗೆದ್ಸೋ ಅಂತಸ್ತಲ್ಲಿ ನಿನ್ಗೆ ಆಲ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಹೌದಾ? ಅದಕ್ಕೇನೆ ಅಜ್ಜಿ, ಈ ಜ್ಯೂಸ್ ಕುಡ್ಕೊಂಡ್ಬಿಟ್ರೆ ಏನು ಆಗಲ್ಲ, ಒಳ್ಳೆ ತಾಕತ್ ಬರುತ್ತೆ. ತಗೋ, ನಿಮ್ ಮನೆ ದೇವರ ಹೆಸರು ಹೇಳ್ಕೊಂಡು ಲಪಕ್ಕಂತ ಎತ್ಬಿಡು. ಸರಿ ಕೊಡು. ಸ್ವಾಮಿ ನಂಜುಂಡೇಶ್ವರ, ಏನೇ ಕಷ್ಟಗಳು ಬಂದ್ರು ನೀನೇ ಕಾಪಾಡ್ಬೇಕು ನಮ್ಮಪ್ಪ. ಅನ್ಸೂಯಮ್ಮ ಅವರೇ, ಪಾಪ ಅಜ್ಜಿ ಹೆಂಗೋ ಸುಖವಾಗಿದ್ಲು, ಗ್ರಾಚಾರ ಕೆಟ್ಟು ನಮ್ ಕಣ್ಣಿಗೆ ಬಿದ್ದು ಎಂತ ಸ್ಥಿತಿಗೆ ಬಂದ್ಬಿಟ್ಲು. ಸುಖ ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು ಅಲ್ವಾ ಅಜ್ಜಿ? ನೋಡ್ದ, ನನ್ಗೇನು ಬೇಜಾರಿಲ್ಲ ಅಂತಿದ್ದಾಳ ಅಜ್ಜಿ. ಎಷ್ಟು ಒಳ್ಳೆ ಅಜ್ಜಿ. ಏನ್ ಯೋಚನೆ ಮಾಡ್ತಾ ಇದ್ದೀಯ ಅಜ್ಜಿ? ಅನ್ಸೂಯಮ್ಮ ಯಾವ ವಾರ್ಡಲ್ಲಿದ್ದಾರೆ? ಹೌದಾ? ನಮಸ್ಕಾರ. ಏನಾಯ್ತು ಅನ್ಸೂಯಮ್ಮ? ಏನಾಯ್ತಪ್ಪ ಅವ್ರಿಗೆ? ಅಳ್ಬೇಡ್ರಪ್ಪ, ನಾನಿದ್ದೀನಿ. ಸರ್ ಸೆಂಟಿಮೀಟರ್ ಟೈಮ್ ಇಲ್ಲ ಸರ್. ನಾಮಿನೇಷನ್ ವಾಪಸ್ ತಗೊಳಕ್ 1 ಗಂಟೆ ಟೈಮ್ ಇರೋದು. ಟೆನ್ಷನ್ ಕೊಡ್ಬೇಡ, ಸುಮ್ಕೆರೆಯ. ಸರ್ ಏನ್ ಸರ್? ಬನ್ನಿ ಬನ್ನಿ, ನಾಮಿನೇಷನ್ ವಾಪಸ್ ತಗೊಳ್ಳೋದಕ್ಕೆ ಇನ್ನು 1 ಗಂಟೆ ಟೈಮ್ ಇರೋದು. ನಿಮ್ಮ ಅಜ್ಜಿಗೆ ವಾಪಸ್ ತಗೊಳ್ಳೋದಕ್ಕೆ ಆಸ್ಪತ್ರೆ ಖರ್ಚೆಲ್ಲ ನಾನು ನೋಡ್ಕೋತೀನಪ್ಪ. ನಿಮ್ಮ ಅಜ್ಜಿ ಹೋಗ್ರಿ. ನಮ್ಮ ಅಜ್ಜಿ ನಾಮಿನೇಷನ್ ವಾಪಸ್ ತಗೊಳ್ಳೋದಿಲ್ಲ. ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತಾಳೆ, ಹುಷಾರಾಗಿ ಆಗ್ತಾಳೆ. ಇಲ್ಲಪ್ಪ, ಡಾಕ್ಟರ್ ಹೇಳಿದಾರೆ ನಿಮ್ಮ ಅಜ್ಜಿ ಬದುಕೋದಿಲ್ಲ ಅಂತ. ಅವನ್ಯಾರ ಹೇಳಕ್ಕೆ? ನಮಗ್ ಗೊತ್ತ್ರಿ, ನಮ್ಮ ಅಜ್ಜಿಗೆ ಏನೂ ಆಗಲ್ಲ. ಇವಳು ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತಾಳೆ. ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತೀವ ಅಂತ ನಿಮ್ಗೆಲ್ಲ ಹೊಟ್ಟೆ ಉರಿ. ಅಜ್ಜಿ ನೀನ್ ಹೆದರ್ಕೋಬೇಡ ಅಜ್ಜಿ, ಅವರೆಲ್ಲ ಸುಳ್ಳು ಹೇಳ್ತಾ ಇದಾರೆ. ನನ್ ಪ್ರಾಣ ಕೊಟ್ಟಾದ್ರೂ ನೀನ್ ಕಾಪಾಡ್ತೀನಿ. ಯೋ, ಡಾಕ್ಟರ್ ಹೇಳಿದಾರೆ, ನೀನೇ ಅವನ ಇಲ್ಲ ಅನ್ನಕ್ಕೆ. ಹೋಗ್ರಿ. ನಮ್ಮ ಅಜ್ಜಿ ತರ ನಿಮ್ಗೂ ಒಂದ್ ಅಜ್ಜಿ ಇದ್ದಿದ್ರೆ ಆ ಕಷ್ಟ ಏನು ಅಂತ ಗೊತ್ತಾಗ್ತಾ ಇತ್ತು. ನಮ್ಮ ಅಜ್ಜಿ ಸಾವು ಬದುಕಿನ ಮಧ್ಯೆ ಉಯ್ಯಾಲಾಡ್ತಿದ್ದಾಳೆ. ನೀವ್ ಹೆದರ್ಕೋಬೇಡ ಅಜ್ಜಿ, ಹೋಗ್ರಿ. ನೀವು ಹೋಗ್ರಿ. 20 ಲಕ್ಷ ರೂಪಾಯಿ ಕೊಡ್ತೀನಿ. 20 ಲಕ್ಷಕ್ಕೆಲ್ಲ ನಾಮಿನೇಷನ್ ವಾಪಸ್ ತಗೊಳೋದಕ್ಕೆ ಆಗೋದಿಲ್ಲ ರೀ. ನಮ್ಮ ಅಜ್ಜಿನ ಬೇಕಾದ್ರೆ ಕೇಳಿ. ಏನಜ್ಜಿ? ನೋಡಿ, ಅವರು ಬೇಡ ಅಂತಿದ್ದಾರೆ. 25 ಲಕ್ಷ ಮಡಗಿ ಅಜ್ಜಿ ಹತ್ರ ನಾಮಿನೇಷನ್ ವಾಪಸ್ ತಗೊಳೋದಕ್ಕೆ ಹೇಳ್ತೀನಿ. ನಮ್ಮ ಅಜ್ಜಿ ಗೆದ್ರೆ ಕೋಟಿಗಟ್ಲೆ ಮಾಡ್ತಾಳ್ರಿ. ಅವ್ಳು ಗೆದ್ದೆ ಗೆಲ್ತಾಳ್ರಿ, ನಮ್ಗ ಭರವಸೆ ಇದೆ ರೀ. 20 ಲಕ್ಷ ರೂಪಾಯಿ ಕೊಡ್ತೀನಿ ಅಷ್ಟೇ. ನಾಮಿನೇಷನ್ ವಾಪಸ್ ತಗೊಳ್ಳೋದಿಕ್ಕೆ ಇವತ್ತೇ ಕೊನೆ ದಿನ. ಅಕಸ್ಮಾತ್ ನಾಳೆ ಅಜ್ಜಿ ಸತ್ತೋಗ್ಬಿಟ್ರೆ? ಎಲೆಕ್ಷನ್ ಟೈಮ್ ನಲ್ಲಿ ಅಜ್ಜಿ ಸತ್ತೋದ್ರೆ ಎಲೆಕ್ಷನ್ ನಿಂತೋಗುತ್ತೆ. ಆವಾಗ ನಾವು ಖರ್ಚು ಮಾಡಿರೋ ಲಕ್ಷ ರೂಪಾಯಿಗಳ ಗತಿ ಏನು? ಅಷ್ಟೊಂದು ಲಕ್ಷ ಹೋಗ್ಬೇಕಾದ್ರೆ 25 ಲಕ್ಷ ಕೊಡಕ್ಕೆ ನಿಮ್ಗೇನಪ್ಪ? 20 ಲಕ್ಷ ರೂಪಾಯಿ ಕೊಡ್ತೀನಿ, ಅದ್ರ ಮೇಲೆ ಆಗಲ್ಲ. ಯೋ, 25 ಲಕ್ಷ ಕೊಡಂಗಿದ್ರೆ ಇಲ್ಲಿರು, ಇಲ್ಲ ಅಂದ್ರೆ ರೈಟ್ ಹೇಳ್ತಾ ಇರು. ಅಜ್ಜಿ ನೀನೇನ್ ಹೆದರ್ಕೋಬೇಡ ಅಜ್ಜಿ, ನಮ್ಮಿಬ್ಬರು ಪ್ರಾಣ ಕೊಟ್ಟಾದ್ರು ನಿನ್ನ ಉಳಿಸ್ಕೊಂಡೇ ಉಳಿಸ್ಕೋತೀವಿ. ಸಖತ್ತಾಗಿ ಇಟ್ರು ನೋಡು ಬತ್ತಿನ, ದುಡ್ಡೆ ಬಿಟ್ರು 25 ಲಕ್ಷನ. ಸಖತ್ತಾಗಿ ಇಟ್ರು ನೋಡು ಬತ್ತಿನ, ದುಡ್ದೆ ಬಿಟ್ರು 25 ಲಕ್ಷನ. ಚೋರ್ ಗುರು ಚಂಡಾಲ್ ಶಿಷ್ಯ ನೋಡ್ರಣ್ಣ ಇವರ ವಿಷ. ಸಖತ್ತಾಗಿ ಆಯ್ತಪ್ಪ, 25 ಲಕ್ಷ ಕೊಡ್ತೀನಿ. ಬನ್ನಿ ಬನ್ನಿ. ಸಖತ್ತಾಗಿ ಇಟ್ರು ನೋಡು ಬತ್ತಿನ, ದುಡ್ದೆ ಬಿಟ್ರು 25 ಲಕ್ಷನ. ಚೋರ್ ಗುರು ಚಂಡಾಲ್
ಹಾಲ್ ಶಿಷ್ಯ ನೋಡ್ರಣ್ಣ ಇವ್ರ ವಿಷಯ